ಜನಪದ ಗಾಯಕಿ ಬೇರೆ, ಭಾವಗೀತೆ ಆಡೋರು ಬೇರೆ, ಭಕ್ತಿಗೀತೆ ಆಡೋರು ಬೇರೆ. ಜನರು ನನ್ಗೆ ಜನಪದ ಗಾಯಕಿ ಅಂದು ಬಿಡು. ಜನಪದ ಗಾಯಕಿ ಜನರ ಅಂದಕ್ಕೆ ನನ್ಗೊಂದು ಬದುಕಿಗೆ ದಾರಿ ಆಯ್ತು, ಅದು ನಮ್ಗೆ ಪ್ಲಸ್ ಆಯ್ತಾ. ಆದ್ರೆ ಸುಗಮ ಸಂಗೀತ ಗಾಯಕ, ಜಾನಪದ ಗಾಯಕರ ನೀವು ಕರ್ಕೊಂಡೋಗಿ ಎಷ್ಟು ಏಜ್ ಆದ್ರೆ ಎದಲ್ಲಿ ಕೂತ್ ಕೇಳ್ತಾರೆ, ನಿನ್ನ ಪ್ರೇಮದ ಪರಿಯ ನಾನರಿಯೆ ಕನಕಾಂಗಿ, ನಿನ್ನೊಳಿದೆ ನನ್ನ ಹೆಸರು ಗುಪ್ತಗಾಮಿನಿ, ನನ್ನ ಶಾಲ್ಮಲಾ, ಅವ್ರದ್ದು ಹೆಂಡತಿ ಏನು ಅನ್ಬೇಕು ನಾವು. ಆಮೇಲೆ ಸೌತ್ರಮಣಿ ಆಗ ಆಗ್ತಿತ್ತಿವ್ರೆ ಇಲ್ಲಿ ಹಳೆ ಅಂಗಡಿಯಲ್ಲಿ, ಅಲ್ಲಿ ಕರೆದು ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಬಂದಾರೆ. ನನಗೆ ನಿಮ್ಮ ಮಾತು ಕೇಳಿಸ್ಕೊಳ್ತಾ ಇದ್ದಾರೆ ಏನು ಅನಿಸ್ತಾ ಇದೆ ಅಂದ್ರೆ, ಮೋಹನ್ ಆಳ್ವರ ಈ ಕಲಾ ಚಟುವಟಿಕೆ ಮೂಡುಬಿದಿರೆಗೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ಕರಾವಳಿ ಭಾಗದಲ್ಲಿ ಪೂರ್ತಿ ಅವರು ಚಟುವಟಿಕೆ ಮಾಡ್ತಾರೆ ಅಂತ. ಹೌದು, ಅವರು ಮತ್ತೆ ಒಳ್ಳೆ ಆರ್ಟಿಸ್ಟ್ ಅನ್ನು ನೋಟಿಸ್ ಮಾಡಿ ಕರೀತಾರೆ, ನೆಕ್ಸ್ಟ್ ಅವನು ಅಲ್ಲಿದ್ದ ಅಂತ ಲೆಕ್ಕ. ಅವ್ರಿಗೊಂದು ಇಷ್ಟ ಆಯ್ತಂದ್ರೆ ಅವನು ಮರು ದಿವಸ ಇನ್ನೊಂದಿಷ್ಟು ಅವರ ಸ್ಟೇಜ್ ಅಲ್ಲಿ ಇದ್ದಾರೆ, ಅಷ್ಟು ಒಳ್ಳೆ ಅವರು. ಸತ್ಯ ನಿಜ. ನನ್ಗೆ ಅದು ವಿಷಯ ಕೇಳಿ ಆಯ್ತಾ. ಮತ್ತೆ ಸೌತ್ರಮಣಿ ಆಗದತ್ರ 10-12 ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಬಂದರೆ, ಅರ್ಚನಾ ಉಡುಪ, ರೈ, ರಮೇಶ್ ಚಂದ್ರ, ಎಂತೆಂಥ ಆರ್ಟಿಸ್ಟ್ ಎಲ್ಲ. ಅವರನ್ನೆಲ್ಲ ಮೇಲೆ ಕರೆದ್ರು, ನಾನು ಕೆಳಗಡೆ ನಿಂತೆ, ನನ್ನನ್ನು ಕರೀಲಿಲ್ಲಲ್ಲ. ಇವ್ರು ದೊಡ್ಡ ಆರ್ಟಿಸ್ಟ್, ಬೆಂಗಳೂರು ಅಂದ್ರೆ ದೊಡ್ಡ ಆರ್ಟಿಸ್ಟ್ ನಮ್ಮ ಒಂದು ಇದರಲ್ಲಿ. ಅವಾಗ 1-2 ಆದ್ಮೇಲೆ ಅವ್ರು ಪುನಃ ಸಿಟ್ಟು ಬಂತು, ಅವ್ರು ಕಳಿಸಿದ್ರು, ನಮ್ಮ ಹುಡುಗಿಯನ್ನೇ ಅವಾಗ ಕರೆಯುವುದಂತ. ಹೌದು, ನನ್ನ ಸಕ್ಕೆ ಎಷ್ಟು ಪಾಪ. ಅವರು ಮ್ಯಾನೇಜರ್ ಬಂದು ಕರೆದು ಮತ್ತೆ ನನ್ನನ್ನು ಕರೆದಾಗ ಒಂದು ಹಾಡು ಕೊಟ್ಟರು. ನಾನು ಸ್ಕೇಲ್ ಹೇಳಿದೆ, ಎಲ್ಲ ಮುಖ ನೋಡ್ಕೊಂಡು ಬೆಂಗಳೂರು ಒಂಥರದ ನಾವು ಹೋಗಿದ್ದು ಹಾಗೆ ಒಂಥರ ಗೊತ್ತಾಯ್ತಾ. ನಾನು ಬ್ಲ್ಯಾಕ್ ಒನ್ನಲ್ಲಿ ಹಾಡಿದೆ, ಈಗ ಬ್ಲ್ಯಾಕ್ ಒನ್ ಹಾಡುದಿಲ್ಲ, ಅದು ತುಂಬ ಅರ್ಚಿದಾಗೆ ಬೇಡ ಅಂತ ನಾನೇ ಒಂದು ಅರ್ಧ ಪಟ್ಟಿ ಕಡಿಮೆ ಮಾಡ್ಕೊಂಡಿದ್ದೆ ಆಯ್ತಾ. ಹಾಡು ಜನ ಒಂದು 8-10 ಜನ ಇದ್ರು, ಅಷ್ಟು ದೊಡ್ಡ ಯಾಗದಲ್ಲಿ ಎಲ್ಲ ಲೈವ್ ನೋಡ್ತಿದ್ದಾರೆ. ನಾನು ಹಾಡಿದಾಗ ಬೈಕ್ ಇಟ್ಕೊಂಡು ಎಲ್ಲ ಜನ ಬಂದ್ರಿ, ಸ್ವಲ್ಪ ಜನ ಆದ್ರು ನೋಡಿ. ಹೌದಾ, ಬಂದು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಮೋಹನ್ ಆಳ್ವರ್ದು ಆತ್ಮೀಯರು, ಅವರು ವೇದಿಕೆ ಬಂದು, ನೀನು ಒಳ್ಳೇದಾಗ್ತೀಯ, ನಿಂಗೆ ಕ್ಲಾಪ್ ಇದ್ದದ್ದು ಇಷ್ಟು ಹಾಡಿನ ನಂತರ, ನೀನು ಒಳ್ಳೇದಾಗ್ತೀಯ. ನಾನು ದೇವಿ ಬಾರ ಸರಸ್ವತಿ, ನಾ ಮಾಡುತ್ತೀನಿ ನಿನ್ನ ಸ್ತುತಿ, ಕೂಸ ಬಂದ ನಿನ್ನ ದ್ಯಾಸ ಮಾಡುವಾಗ ಬಂದಾಗ ಸಾರಥಿ ಸರಸ್ವತಿ 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 ಎಗಿಯ ಹಾಗಾಗಿ ಎಗಿಯ ಗೀಯ ಅದು ಹಾಡಿದು. ಅಲ್ಲ, ನಮ್ಮವರಿಗೆ ಅವಾಗ ಕರಾವಳಿಯವರಿಗೆ ಇಂಥದನ್ನೆಲ್ಲ ಕೇಳಿ ಗೊತ್ತಿಲ್ಲ, ಎಲ್ಲ ಭಾರಿ ಸಪೋರ್ಟು. ಹೌದು, ಮತ್ತೆ ಕರಾವಳಿಯವರದು ನಾನು ಹೇಳ್ತೀನಿ, ನಾನು ಒಬ್ಬಳು ಜನಪದ ಹಾಡಿದೆ ಅಂದಮೇಲೆ ಅಲ್ಲಲ್ಲಿ ವೇದಿಕೆ ಕೊಟ್ಟು ನನ್ನ ತೊದಲು ಅಂದ್ರೆ ಸ್ಟಾರ್ಟಿಂಗ್ ಏನು ಚಂದ ಇರ್ತದೆ, ನಿಖಾರತೆ ಇರೋದಿಲ್ಲ, ಒಂದು ಫಿನಿಶಿಂಗ್ ಇರ್ತದ, ಅದನ್ನು ಬೆಳೆಸಿ ಒಳ್ಳೆ ಮಾಡಿ ಮೇಲೆ ಕಲಿಸಿದ್ರು. ಅದು ಯಾವತ್ತೂ ಮರಿಲಿಕ್ಕಿಲ್ಲ. ಆಳ್ವರು ನಂಗೆ ಅದ್ರಿಗೆ ತೃಪ್ತಿ ಆಗ್ಲಿಲ್ವಾ, ಆಳ್ವಾಸ್ ವಿರಾಸತ್ ನಮ್ಮಂತರ ನುಡಿಸರಿಗೆ ಮಾತ್ರ ದೊಡ್ಡ ದೊಡ್ಡ ಇವರು ಕೃಷ್ಣ ಶಂಕರ ಮಹಾದೇವನು, ಹರಿಹರನ್ ಅಂತವ್ರಲ್ಲ ಆ ಸ್ಟೇಜಿಗೆ. ನನ್ನನ್ನು ಕರೆದ್ರಿ, LN ಶಾಸ್ತ್ರಿ, ಮತ್ತೆ ದೊಡ್ಡ ದೊಡ್ಡ ರಾಜೇಶ್ ಕೃಷ್ಣ, 35,000 ಜನ ಇದ್ರು ಅವಾಗ. ವಿಷಯ ಕೇಳಿ ಅಲ್ಲಿ ಎಂತಪ್ಪ ಕೃಷ್ಣ ಪರಮಾತ್ಮ. ನಾನು ಒಂಥರ ಕೋರಸ್ ಅವರೊಟ್ಟಿಗೆ ನಿಂತಿರಿ, ರಮೇಶ್ ಚಂದ್ರ ಬಂದ, ಅವ್ರು ಮೋಹನ್ ಅವಳು ಬೈತಾರೆ, ನೀವು ಇಲ್ಲಿ ಸಿಂಗರ್ ಹತ್ರ ನಿಲ್ಲಿ. ನಾ ಕೋರಸ್ ಅವ್ರು ನಮ್ಮ ಊರಿನವ್ರು, ಪರಿಚಯದವ್ರಲ್ಲ, ಕೋರಸ್ ಅವ್ರು ಬೇರೆ ನಿಲ್ಲಿಕ್ಕೆ, ಹೇ ಕೃಷ್ಣ ಹೀಗೆ ಸೊಂಟ ಅಂತ ಆಯ್ತು. ಮತ್ತೆ ನಮ್ಮನ್ನು ಕರೆದ್ರು ಇವ್ರೆ, ಮುತ್ತೆ ಇದ್ರೆ 5 ಜನ ಹೆಣ್ಮಕ್ಳ ಚಂದ ಚಂದದ ಎಲ್ಲ ಇದು ಹೀಗೆ ಆರತಿ ಮಾಡಿ ಹೂ ಹಾಕಿ ಸ್ಟೇಜ್ ಕರೆಯುದು. ನಾನೇ ಕೃಷ್ಣ, ನಾನೆಲ್ಲಿದೆ ಇಂದ್ರನ ಲೋಕದಲ್ಲಿದ್ದೇನೆ ಅಂತ ಆಯ್ತು ನಂಗೆ. ನಿಮ್ಗೆ ಗಮನದಲ್ಲಿ ಇಲ್ಲ ಅನ್ಕೋತೀನಿ, ನಂಗೆ ತಿಳ್ಸಕ್ ಇಷ್ಟಪಡ್ತೀನಿ. ಆ ಕಾರ್ಯಕ್ರಮದ ಹೆಸರೇ ವಿರಾಸತ್ ಅಂತ. ವಿರಾಸತ್ ಅಂತಂದ್ರೆ ದರ್ಬಾರ್ ಅಂತ. ವಿರಾಸತ್ ಅಂದ್ರೆ ಮತ್ತೆ ಪರಂಪರೆ ಅಂತ ಸಾಕ್ತದೆ. ದರ್ಬಾರ್, ಆಳ್ವಾಸ್ ದರ್ಬಾರ್ ಇದೆಯಲ್ಲ, ಅಲ್ಲಿ ಆ ರೀತಿ ಇರುತ್ತೆ ಕಾರ್ಯಕ್ರಮ. ಅದು ನಮ್ಮ ಸಾಂಸ್ಕೃತಿಕ ದರ್ಬಾರ್ ಯಾವ ತರ ಇದೆ ಅಂತ ತೋರ್ಸೋದಕ್ಕೆ ಕಾರ್ಯಕ್ರಮ ಮಾಡೋದು. ಹೌದು, ಬಂತ ಯಪ್ಪ ಕೃಷ್ಣ, ನನ್ಗೆ ಎಂತ ಆಗಿದಂದ್ರೆ ಯಪ್ಪ, ಈ ಆಚೆ ನನ್ನ ಹಾಡು ಅವರೆಲ್ಲ ಹಾಡ್ತಿದ್ದಾರೆ, ವಿಷಯ ಕೇಳಿ ಅಲ್ಲಿ ಹಾಡ್ತಿದ್ದಾರೆ ಪುನಃ ಬಂದು ಬೇರೆ ನಮ್ಮ ಹುಡುಗಿಗೆ ಯಾವಾಗ ಅಂತ. ಹೌದು, ಯಾರಿದ್ದಾರೆ ಹಾಗೆ, ನನ್ನ ಮಾವನವರು ಆಯ್ತಾ. ಬಂದು
ನನಗೆ 4 ಹಾಡು ಕೊಟ್ಟಿದ್ರು, ಹೇಳಿದ್ರು ಅವ್ರು ಬಂದು 4 ಅಲ್ಲಿ 2 ಹಾಡಿ, ತುಂಬಾ ಆರ್ಟಿಸ್ಟ್ ಇದ್ದಾರಲ್ಲ ಎಲ್ರಿಗೆ 2 ಹಾಡು ಸಿಗ್ಬೋದು. ಆಯ್ತಂದೆ. ನಾನು ಕೋಳಿಕೆ ರಂಗ ಮತ್ತೆ ಮರಳು ಮಾಡಕ್ ಹೋಗಿ ನಾನೇ ಕಂಪೋಸ್ ಮಾಡಿದೊಂದು ಹಾಡು ಬೇಂದ್ರೆ ಅವರದ್ದು. ಅದು ಅದರಲ್ಲಿ ಹೀಗೆ ಉಂಟು, ತನ್ನ ಒಡೆಯನು ಕೂಡ ಚೆನ್ನಾಟ ನಡೆಸಿಂದ ಕುನ್ನಿ ಕುಯ್ಯಾಡ ಆಟ ಹಿಡಿದೇನಾ, ತನ್ನ ಒಡೆಯನು ಕೂಡ ಚೆನ್ನಾಟ ನಡೆಸಿಂದ ಕುನ್ನಿ ಕುಯ್ಯಾಡ ಆಟ ಹಿಡಿದೇನಾ, ಮುಟ್ಟಿದರೆ ಮುರುಕು ವಯ್ಯಾರ ಕಲಿತಲಿ ಸುಳ್ಳೇನ ಸಿಡಿಮಿಡಿ ಸಿಡಿದೇನಾ ಸಿಡಿದೇನಾ ಸಿಡಿದೇನಾ. ಒಂದ್ಸಲ ಹಾಗೆ ಬಂದ್ರೆ ಮೊದಲ ಬೇಟೆಗೆ ಬಂದು ಮನಿ ಹಾಳೆ ಮಾಡಿದಂಗ ತುಟಿ ಕಚ್ಚಿ ತಡವರಿಸಿ ತಡೆದೇನ, ಅವಾಗ ರಿದಮ್ ಕೊಡ್ತಾನೆ ತಬ್ಲ, ಅದೆಲ್ಲ ಜನಗಳಿಗೆ ತುಂಬಾ ಖುಷಿಯಾಗಿದೆ ಇವ್ರು. ಅವರಿಗೂ ನಾನು ಇದನ್ನ ನೋಡುದು, ಅವರು ಕೃಷ್ಣ ನಂಗೆ ಅಂತ ಕೃಷ್ಣನೇ ಒಂದಿಂತಾಗಿ ಆಗಿದೆ. ಹೌದು, ಎಲ್ಲ ಇದು ಆಟೋಗ್ರಾಫ್ ಬರಲಿಕ್ಕೆ ಅದಕ್ಕೆ ನಾನು ಲೋಕಲ್, ಅವರೆಲ್ಲ ಬೆಂಗಳೂರು. ನಾನು ಅವ್ರಿಗೆ ಹೇಳು, ಅವ್ರು ಬೇಡ ನಮ್ಗೆ ನೀವೇ ಬರೀರಿ ಅಂತಿದ್ದಾರೆ. ಕೆಳಗೆ ನಮ್ದು ದೊಡ್ಡ ಇದಲ್ಲ, ಅಲ್ಲಿ ಉಂಟು ಮೇಲೆ ದೊಡ್ಡ ಕಿರೀಟದ್ದು ಕೊಟ್ಟಿದ್ದಾರೆ ಇಂಥದಿಂತ. ಅದು ನನ್ನ ತಂಗಿ ಗಂಡು ಇಟ್ಕೊಂಡಿದ್ದಾರೆ. ನನ್ಗೆ ಒಳಗೆ ಹೋಗ್ಲಿಕ್ಕಿಲ್ಲಲ್ಲ, 6 ಜನ ಪೊಲೀಸ್ ರೌಂಡ್ ಹಾಕಿ ಕರ್ಕೊಂಡೋಗಿದ್ರು. ಫಸ್ಟ್ ಟೈಮ್ ನನ್ಗೆ ಅಂತದೆಲ್ಲ ಫೀಲ್ ಆಗಿದ್ದು. ಆಮೇಲೆ ಮತ್ತು ಅವರದ್ದೊಬ್ಬ ಪದ್ಮನಾಭ ಅಂತ ಡಾಕ್ಟ್ರು, ಅವನು ಸ್ಟೂಡೆಂಟು. ನಾನು ಬಸ್ಸಲ್ಲಿ ಇಳಿದಾಗ ಕಾಯ್ತಿದ್ದ, ಕಾರಲ್ಲಿ ಕರ್ಕೊಂಡು ಬಂದ. ಈಗ ಸಹ ಅದೇ ಇದು ಮಾರಿ, ಅವರು ಎಷ್ಟು ಒಳ್ಳೆ ಹುಡುಗ ಕೃಷ್ಣ. ಅದೆಲ್ಲ ನನ್ಗೆ ಲೈಫಲ್ಲಿ ಆಳ್ವಾಸ್ ವಿರಾಸತ್ತಲ್ಲಿ ಹೋದ ಫೀಲ್ ಎಲ್ಲಿ ಸಾಗ್ಲಿಲ್ಲ ಇವ್ರು ಅಂತ ಒಂದು ಇದು. ಸೆಕೆಂಡ್ ಟೈಮ್ಗೆ ಇತ್ತೀಚೆಗೆ ಬೆಹರಿನ್ಗೆ ಹೋಗಿದ್ದೆ ನಾನು, ಇವರದು ಬಸವಣ್ಣನ ಜಯಂತಿಗೆ. ಆ ಫೀಲ್ ಅಲ್ಲಿ ಬಂತು ಇತ್ತೀಚೆಗೆ, ಎಷ್ಟೋ ವರ್ಷ ಆದ್ಮೇಲೆ. ನಾನು ಈಗ ಒಂದು 10 ಅಲ್ಲಿ ಹೋಗಿ 15-16 ವರ್ಷ ನಂತರ ಅದೊಂದು ಫೀಲ್ ಆಯ್ತು ಬಿಟ್ಟು. ಅದು ನಾನು ಹಾಡುವಾಗ ಹೀಗೆ ಕೂತಿ, ಅಲ್ಲಿ ಸೂರ್ಯ ದೇವರು ಮುಳುಗ್ತಿದ್ದಾರೆ, ಇಲ್ಲಿ ನಮ್ಮ ಹಾಡು ಎಂತ ಒಂದು ಇದು ಕೃಷ್ಣ, ಅದು ಮರಿಲಿಕ್ಕಿಲ್ಲ. ಆಮೇಲೆ ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಎಂತ ಪ್ರೋಗ್ರಾಮ್ ಇದ್ದು ನನಗೊಂದು ವೇದಿಕೆ ಕೊಡ್ತಾರೆ. ಮತ್ತೆ ಈ 4 ದಿವಸ ಪ್ರೋಗ್ರಾಮ್ 2 ವೇದಿಕೆ ಕೊಡ್ತಾರೆ, ಒಂದು ದಿವಸ ಒಂದು. ಅದು ಹೇಳಲಿಕ್ಕಿಲ್ಲಪ್ಪ ಕೃಷ್ಣ. ಜನಪದ ನಿಮ್ಗೆ ತೃಪ್ತಿ ಕೊಟ್ಟಿದೆ. ಸತ್ಯ, ಸಂಗೀತವೇ ತೃಪ್ತಿ, ಖ್ಯಾತಿ, ಒಂದಷ್ಟು ಜೀವನೋಪಾಯಕ್ಕೆ ದಾರಿ ಮತ್ತು ತೃಪ್ತಿ. ಹೌದು, ಕೊಟ್ಟಿದೆ. ಮತ್ತೆ ಆಳ್ವಾರ್ ಅಂತವರದ್ದು ಪರಿಚಯ. ಅವರೆಲ್ಲ ನಾವು ಮಾತಾಡ್ಲಿಕ್ಕೆ ಉಂಟು. ಅವ್ರು ಎಷ್ಟು ಎಂಚೆಲ್ಲರ ಕಲಾತಕ, ಅಷ್ಟು ದೊಡ್ಡ ಮನಸ್ಸು ನನ್ನ ಕಲಾತಕ. ಮತ್ತೆ ಎಷ್ಟು ದೊಡ್ಡ ಆರ್ಟಿಸ್ಟ್ ಇಲ್ಲ, ಅವರೊಟ್ಟಿಗೆ ನಾನು ಹೋಗಿದ್ರೆ ಅವರ ಥ್ರೂ ಕರಿತಿದ್ರು. ಮುಂಚೆ ನಂಗೆ ಟೀಮ್ ಇರ್ಲಿಲ್ಲ. ಇನ್ನು ಈ ರೈಸ್ ನೀವು ಆರಿಸ್ಬೇಕು, ಹುಡುಗರೆಲ್ಲ ನಿಮ್ಗಾಗಿ ಬರೋದು, ಇನ್ನು ಒಳ್ಳೆ ಆಗ್ಬೇಕು. ನಂಗೆ ಅಯ್ಯ ದೇವ್ರು, ಇವರೆಲ್ಲ ಇರೋದು ನಂಗೆ ನಾಚಿಕೆ ಹಾಕಿದ್ರು. ಅವರು ಅದಕ್ಕೆ ಯಾರಿಲ್ಲ ಅಷ್ಟಂದ್ರೆ ಜಂಪ್ ಇದು ಒಳ್ಳೆ ಕುಣಿಸ್ಬೇಕು. ಹೌದು. ಮತ್ತೊಂದ್ಸಲ ನಾವು ಕ್ಯಾಂಟೀನಲ್ಲಿ ಚಾ ಕುಡಿತಿದ್ದು, ಅವ್ರಿಗೆ ಯಾರ ವೀಳ್ಯದೆಲೆ ಮಲ್ಲಿಗೆ ಹೂ ಕೊಟ್ಟು ಎಂತ ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡ್ತಿದ್ರು. ನಾ ಮನ್ಸಲ್ಲಿ ಆ ಮಲ್ಲಿಗೆ ಆಳ್ವಾರ್ ನಂಗೆ ಕೊಟ್ಟಿದ್ರಿ ಕೃಷ್ಣ ಅಂತಿದ್ದೆ. ಅವರು ಎದ್ದು ಹೋಗುವಾಗ ಆ ಮಲ್ಲಿಗೆ ನಂಗೆ ಕೊಟ್ಟದಲ್ಲ, ಸತ್ಯ. ನಾ ಜಸ್ಟ್ ಮನ್ಸಲ್ಲೇ ಮಲ್ಲಿಗೆ ಯಮ್ಮ ಕೃಷ್ಣ, ಅದು ನಂಗಿಷ್ಟ. ಅವರನ್ನದು ನೋಡಿ ನಾವು ಮಕ್ಕಳೇ ಅವ್ರ ಎದುರಿಗೆ. ಅವರಿಗೆ ಎಂತಕ್ಕೆ ಯಾರ ಇನ್ನೊಂದು ಪ್ರೋಗ್ರಾಮ್ಗೆ ಅವ್ರು ಇನ್ವೈಟ್ ಮಾಡ್ಬೇಕು. ನಾವೆಲ್ಲ ಆರ್ಟಿಸ್ಟ್ಗಳು ಈಚೆ ಚಾ ಕುಡಿತಿತ್ತು ಅಲ್ಲಿ. ಶಂಕರ್ ಶಾನ್ಭೋಗು, MD ಪಲ್ಲವಿ, ಅವರು ಇವರೆಲ್ಲ ತುಂಬಾ ಜನ ಇದ್ರು. ಹೀಗೆ ನಾನು ಆ ಮಲ್ಲಿಗೆ, ಅಯ್ಯೋ ಕೃಷ್ಣ ಮಲ್ಲಿಗೆ ನನಗೆ ಕೊಟ್ಟಿದ್ರೆ ಅಂತ ನಾನು ಎಂತ ಕೇಳಿಲ್ಲ. ಅದನ್ನು ನೋಡಿ ನಸಿದ್ದೆ. ಅವ್ರು ಹೋಗುವಾಗ ನನ್ನಲ್ಲಿ ಕೂತ ನೋಡಿದ್ರಲ್ಲ ಇಂದಲೇ ಅಂತ ಕೊಟ್ಟಿದ್ರು. ಸಂತೋಷ ಆಯ್ತು. ಮತ್ತೆ ತುಂಬಾ ಪ್ರೀತಿ. ಅವರು ಪ್ರೋಗ್ರಾಮಿಗ ಈಗ ಬೇರೆಯವರೊಟ್ಟಿಗೆ ನನ್ನ ಕರೆದೆ, ಅವ್ರಿಗೊಂದು ಪರ್ಸನಲ್ ಆಗಿ ಫೋನ್ ಮಾಡಿ ಅಂತಾರಂತ ಅವ್ರ ಹತ್ರ. ಅವರು ಅಷ್ಟು ಇದು. ಅದು ನಾನೊಂದು ಯಾವತ್ತೂ ಮರಿದಿಲ್ಲ ಅವರನ್ನು. ಅವರು ಅಲ್ಲಿಂದ ನಾನು ತುಂಬಾ ಪ್ರಸಿದ್ಧಿಗೆ ಬಂತು. ನಂದು ಎಲ್ಲರೂ ನೀವು ಎನ್ಸ್ಲಿಕ್ಕಿಲ್ಲ, ಲೋಕಲ್ ಅಲ್ಲಿ ಇವತ್ತು 6ರಿಂದ 7 ನಿಮ್ಮ ಪ್ರೋಗ್ರಾಮ್ಗೆ, 8ರಿಂದ 9 ಅವರದು, ಲಾಸ್ಟ್ 10ರಿಂದ 11 ಇನ್ನೊಬ್ರದು. ಒಬ್ರೊಬ್ರು ಚೇಂಜ್ ಇರ್ತಾರೆ. ನಾನು ಅಲ್ಲಲ್ಲಿ ಹೋಗಿ 4 ಹಾಡಿ ಬರುದು. ಸಾಂಸ್ಕೃತಿಕ ಜಗತ್ತಿನಲ್ಲಿ ಈ ನಮ್ಮ ಅಕ್ಕ ಸಮ್ಮೇಳನ ಆಗ್ಬೋದು, ನಾವಿಕ ಆಗ್ಬೋದು, ಅಥವಾ ಸಿಂಗಾಪುರ ನಡೆಯೋ ಸಿಂಗಾರ ಸಂಭ್ರಮ ಆಗ್ಬೋದು, ಇದೆಲ್ಲ ವಿಶ್ವವಿಖ್ಯಾತಿ ಪಡೆದಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಆ ರೀತಿ ಕಾರ್ಯಕ್ರಮ ಮಾಡ್ಬೋದು ಅಂತ ತೋರಿಸಿರ್ತಕ್ಕಂಥದ್ದು ಆಳ್ವಾಸ್ ನುಡಿಸಿರಿ. ನಮ್ಗೆಲ್ರಿಗೂ ತುಂಬಾ ದೊಡ್ಡ ಹೆಮ್ಮೆ ಕಾರ್ಯಕ್ರಮ. ಅಲ್ಲಿ ನಾವು ಹೋದ್ಮೇಲೆ ಫಸ್ಟ್ ನಮಸ್ಕಾರ ಮಾಡ್ಬೇಕು ಆ ಭೂಮಿಗೆ. ಎಷ್ಟು ಕಲಾವಿದರು ಮೆಟ್ಟಿದ ಮಣ್ಣದು. ಅದನ್ನು ತರಿಸುವಂತ ಕೆಪಾಸಿಟಿ ಆ ಪರಮಾತ್ಮರಿಗೆ ಕೊಟ್ಟಿದಾರಲ್ಲ. ಮತ್ತೆ ಒಂದು ಚೂರು ಕಂಪ್ಲೇಂಟ್ ಇಲ್ಲ, ತಿನ್ನುದು ಉಣ್ಣುದು ಅಷ್ಟು ನೀಟಾಗಿ. ಆ ಮಕ್ಕಳು ಸಹ ಅಷ್ಟೇ ಚಂದವಾಗಿ ಮಾಡ್ತಾರೆ. ಪಿಕ್ ಮಾಡುದು, ಫೋನ್ ಮಾಡುದು, ಎಲ್ಲಿದ್ರಿ ಎತ್ತ A to Z ಅಷ್ಟು ಕ್ಲೀನ್ ಆಗಿ ಮಾಡ್ತಾರೆ. ಅದು
ಅಯ್ಯೋ ಎಷ್ಟು ಕಿರಿಕಿರಿ, ಇಷ್ಟು ಕಿರಿಕಿರಿ ತಕೊಂಡು ಇಷ್ಟು ಆರ್ಟಿಸ್ಟ್ಗಳಿಗೆ ಇವರು ಕೆಲಸ ಕೊಡ್ತಾರಲ್ಲ ಅದು ಸಹ ಆಗ್ತದೆ. ವೈಯಕ್ತಿಕವಾಗಿ ಏನಂದ್ರೆ ನೀವು ಕರಾವಳಿ ಭಾಗದವರೇ ಆಗಿರೋದ್ರಿಂದ ಆಳ್ವರ ಈ ಸಾಂಸ್ಕೃತಿಕ ಸೇವೆಯನ್ನ ನಿಮ್ಮಂತವ್ರ ಬಾಯದೆಲ್ಲ ಕೇಳಿದಾಗ ನನಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಅದನ್ನ ನೆನೆಸ್ಕೊಳ್ತಾರಲ್ಲ ಜನ, ಅದು ಮುಖ್ಯ. ಅಲ್ಲ ಈಗ ಮತ್ತೊಂದು ಚಿಕ್ಕಮಂಗ್ಳೂರಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ಅವ್ರ ಡ್ಯಾನ್ಸ್ ಅಲ್ಲಿ ಇತ್ತು. ಅಲ್ಲಿ ಮೀಟಿಂಗ್ ಅಲ್ಲಿ ಯಾವ್ದೋ ಒಂದು ಟೀಮಿಗೆ ಪ್ರೋಗ್ರಾಮ್ ಬೆಂಗಳೂರು, ಅವರನ್ನೊಂದು ಹಾಕೊಳ್ಬೇಕು. ಅವ್ರು ಫೋನ್ ಮಾಡಿ ಆಳ್ವಾರ್ ಪಂಡೆ ಹೇಳಿದ್ರು ಹಾಗೆ. ಮತ್ತೊಂದು ಅಲ್ಲೊಂದು ಪ್ರೋಗ್ರಾಮ್, ನಂಗೆ ಪ್ರೋಗ್ರಾಮ್ ಉಂಟಲ್ಲ ನೀವು ಹೋಗಿದ್ರೆ ಒಳ್ಳೇದಿತ್ತು ಹಾಗೆ. ಅವರು ಮತ್ತೆ ಅವರಲ್ಲಿ ಗೆಸ್ಟ್ ಒಂದ್ಸಲ ಮಲ್ಪೆ ಅವರು ನಮ್ಗೊಂದು ಪ್ರೋಗ್ರಾಮ್ ಇಟ್ಟಿದ್ರು. ಅವರು ಮಲ್ಪೆ ಅವರು ಅವರನ್ನು ಯಾವ್ದಕ್ಕ ಅವರ ಡ್ಯಾನ್ಸ್ ಯಾವ್ದಕ್ಕ ಕರೆದಾಗ ಇದರಲ್ಲಿ ಒಂದು ನಮ್ಮ ಕಲಾತಕ್ಕನಿಗೊಂದು ಕೊಡಿ ಅಲ್ಲ ನಾವು ಇಟ್ಟಿದ್ದೇವೆ, ಖುಷಿ ಆಯ್ತಂತೆ ಅವ್ರಿಗೆ. ಅವ್ರು ನಂಗೆ ಹೇಳಿದ್ರು ಆಳ್ವೇರಿ ಹೇಳಿ ನೋಡಿ, ಯಾಕೆ ಹೇಳ್ಬೇಕು ನಮ್ಗೆ, ನಾವೆಲ್ಲ ಏನು ಅಲ್ವಾ. ಇಲ್ಲ ನಿಮ್ಗೆ ನಿಮ್ಮ ಕಲೆ ಜನಪದ ಕಲೆ ಇರೋದ್ರಿಂದ ತುಂಬಾ ಜನರಿಗೆ ಗೊತ್ತಿಲ್ಲ. ಮೋಹನ ಆಳ್ವರು ತುಂಬಾ ದೊಡ್ಡ ಜನಪದ ಜ್ಞಾನಿಗಳು, ಹೌದು, ನಮ್ಮ ಗುರುಗಳು ಹೇಳ್ತಿದ್ರು. ಅವ್ರದ್ದು ಭಾರಿ ಸಂಗೀತದಲ್ಲಿ ಡ್ಯಾನ್ಸ್ ಅಲ್ಲಿ ಭಾರಿ ಇದ್ರಂತೆ. ಎಷ್ಟೋ ಸುಮಾರು ಅವ್ರು ಯಕ್ಷಗಾನ ಕಲಾವಿದರು, ಭರತನಾಟ್ಯ ಕಲ್ತಿದ್ದಾರೆ, 10 ವರ್ಷ ಭರತನಾಟ್ಯ ಕಲ್ತಿದ್ದಾರೆ. ಮತ್ತು ಅವರಿಗೆ ಈ ಗ್ರಾಮೀಣ ಭಾಗದ ಜನಪದ ಕಲಾವಿದರು ಅಂದ್ರೆ ಡೊಳ್ಳು ಕುಣಿತ, ಹೌದು, ಮತ್ತೆ ಈ ಚರ್ಮವಾದ್ಯಗಳು ಬಾರಿಸ್ತಕ್ಕಂಥವ್ರದ್ದು, ಮತ್ತು ಈ ಪೂಜಾ ಕುಣಿತ, ಇಂಥ ಎಷ್ಟೋ ಕಲಾವಿದರು ನುಡಿಸಿರಿಯಲ್ಲಿ ಈಗ ತುಳುಗೀತೆಗಳನ್ನು ಮಾಡ್ತಾರೆ ಅವರು. ಹೌದು, ಅದನ್ನ ಮಾಡಿ ಆ ವೇದಿಕೆ ಮೇಲೆ ತಗೊಂಡ್ ಬಂದಿದ್ದಾರೆ ಪ್ರದರ್ಶನ ಕಲೆಯಾಗಿ. ಅದಕ್ಕೆ ಕಲಾ ಪೋಷಕರು, ವಿದ್ವಾಂಸರು, ಜನಪದ ವಿದ್ವಾಂಸರು. ಮೊನ್ನೆ ನಮ್ಗೆ ಜನಪದ ಸಿರಿಗೆ ಅವರ ಒಂದು ಡಾಕ್ಯುಮೆಂಟರಿ ಮಾಡುವಂತ ಅವಕಾಶ ಸಿಕ್ಕಿತ್ತು. ಅಲ್ಲ ಅವರು ಸಹ ನಾನೊಂದು ಇಷ್ಟು ಬೆಳಕಿಗೆ ಬರ್ಲಿಕ್ಕೆ ಒಂದು ಕೈ ಅಂದ್ರೆ ಅಲ್ಲಿ ವಿರಾಸತಿಗೆ ಹೋದ್ಮೇಲೆ ವಿರಾಸತ್ತಲ್ಲೇ ಆಡಿದ್ರು, ವಿರಾಸತ್ತಲ್ಲೇ ನಂಗೆ ನಿಮ್ ಬಗ್ಗೆ ಗೌರವ ಜಾಸ್ತಿ ಆಯ್ತು. ಸತ್ಯ, ಅದು ನಂದು ಮರೆಯದಂತ ಇದ್ದಪ್ಪ ಕೃಷ್ಣ. ಅದು ಎಂತ ಈಗ ನಮ್ಮ ಭೂಲೋಕದಲ್ಲಿ ಹೀಗೆ, ಸ್ವರ್ಗಲೋಕದಲ್ಲೆಲ್ಲ ಹೀಗೆ ಏನು ಹಾಗೆಲ್ಲ ಎನ್ಸಿದ್ದಾನು. ಸಿ ಅಶ್ವಥ್ ಅವರ ಹಾಡುಗಳನ್ನ ಹೆಚ್ಚಾಗಿ ಹಾಡ್ತೀನಿ. ಹೌದೌದು. ಏನು ಪ್ರೇರಣೆ, ಸ್ಫೂರ್ತಿ ಏನು ಅಂದ್ರೆ ಹೆಣ್ಮಗಳಾಗಿ ಅಶ್ವಥ್ ಅವರನ್ನ ಹಾಡುಗಳನ್ನ ಹೆಚ್ಚಾಗಿ ಪ್ರಭಾವಿತರಾಗಿರೋದಕ್ಕೆ ಕಾರಣ ಏನು ಅಂತ? ನಿಜ ಹೇಳ್ಬೇಕಂದ್ರೆ ನಾನು ಹಾಡು ಕೇಳ್ತಿದ್ದೆ, ಅದು ಅಶ್ವಥ್ ಯಾರು ಮ್ಯೂಸಿಕ್ ಅದೆಲ್ಲ ಗೊತ್ತಿಲ್ಲ ನನಗೆ, ಆ ಜ್ಞಾನ ಇರ್ಲಿಲ್ಲ. ಎಲ್ಲರೂ ಅಶ್ವಥ್ ಲಕಾಪು, ಅಶ್ವಥ್ ತರ ಆಡ್ತಿ ಹಾಗಂತಿದ್ರು ನಂಗೆ. ನಾನು ಅಶ್ವಥ್ ಯಾರಂದ್ರೆ ಸ್ವಲ್ಪ ಸಮಯದ ನಂತರ ಗೊತ್ತಾಯ್ತಿವ್ರೆ. ಒಂದ್ಸಲ ಮಂಗಳೂರಿಗೆ ಬಂದಿದ್ರು, ನಮ್ಗೆಲ್ಲ ಅವ್ರ ಎದುರಿಗೆ ಒಂದೊಂದು 2 ಹಾಡು ಆಡ್ಲಿಕ್ಕೆಲ್ಲ ಪ್ರಾಕ್ಟೀಸ್ ಇತ್ತು ನಮ್ಮ ಆರ್ಟಿಸ್ಟ್ಗಳು, ಕರಾವಳಿ ಆರ್ಟಿಸ್ಟ್. ನೀವು ನಂಬಲಿಕ್ಕಿಲ್ಲ, ನಾನು ಯಾವುದೋ ಒಂದು ಪ್ರೋಗ್ರಾಮ್ ಬಿಟ್ಟು ಅಲ್ಲಿ ನೀವು ಆ ಸ್ಪಾಟ್ ಅಲ್ಲಿ ಕ್ಯಾನ್ಸಲ್ ಮಾಡಿದಲ್ಲ, ನಂಗೆ ಹಾಡ್ಲಿಕ್ಕಿಲ್ಲ ಅವ್ರ ಎದುರಿಗೆ. 2 ದಿವಸ ಪ್ರೋಗ್ರಾಮ್ ಇತ್ತು, ಅಶ್ವಥ್ ಅವರಿದ್ರು. ಅಯ್ಯೋ ನನ್ಗೆ ಅವ್ರ ಎದುರಿಗೆ ಹಾಡ್ಲಿಕ್ಕೆ ಆಗ್ಲಿಲ್ಲ. ಅವರು ಒಂದು ಅರ್ಧ ಗಂಟೆ ಫೋನಲ್ಲಿ ಇದ್ರು. ಎಂತ ಇಂಗ್ಲಿಷ್ ಮಾರೆ, ಟಾಪ್ ಇಂಗ್ಲಿಷ್ ಅವ್ರದ್ದು, ಫಾರಿನ್ ಅವ್ರ ಮಾತಾಡ್ತಿದ್ರು. ಆ ಇಂಗ್ಲಿಷ್ ಅಂತ ಅವ್ರು ಅಷ್ಟು ಗ್ರಾಮೀಣ ಭಾಷೆಯಲ್ಲಿ ಹಾಡ್ತಾರೆ. ಅದು ಎಂತ ನಿಂತೆ ಅವ್ರು ಆದ್ಮೇಲೆ ನಾನೊಂದು ಆಟೋಗ್ರಾಫ್ ಕೇಳಿದೆ, ಡೈರಿಯಲ್ಲಿ ಶ್ರೀ ಅಶ್ವಥ್ ಅಂತ ಕನ್ನಡದಲ್ಲಿ ಬರೆದ್ರು. ಅದೇ ಅಷ್ಟೇ ಇದು. ಆನಂತರ ಅವ್ರದ್ದು ಯಾವ್ದಾಡ್ಲಿ ಎಷ್ಟೇ ಅವರು ಎಂತ ಸ್ಲೋ ಹಾಡಿದ್ರು ಜನ ಕೇಳ್ತಾರೆ. ಅದನ್ನು ನಾವು ಹಾಡಿದ್ರೆ ಎಂತ ಆಗ್ತದೆ, ಎದ್ದೋಗ್ತಾರೇನು ಅಷ್ಟು ನೋಡಿ. ನಿನ್ನ ಪ್ರೇಮದ ಪರಿಯ ನಾನರಿಯೆ ಕನಕಾಂಗಿ, ನಿನ್ನೊಳಿದೆ ನನ್ನ ಹೆಸರು. ಮತ್ತೆ ಎಂತೆಂತ, ಮತ್ತೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳ್ಳಗೊಳ್ಳಗೇತು ಅಂದ್ರೆ, ಒಳ್ಳಗೊಳ್ಳಗೆ ಅಂದ್ರೆ ಆ ಒಳಗೆ ಹೋಗ್ತಾರೆ. ಮತ್ತೆ ನೋಡಿ ಅವರು ಹಾಡು ಮಣ್ಣು ಅಂತ ಶಬ್ದ, ಮಣ್ಣು, ಆ ಎಂತ ಫೀಲ್, ಒಂದೊಂದು ಶಬ್ದಕ್ಕೂ ಫೀಲ್ ಅವರು ಹಾಡುದ್ರಲ್ಲಿ. ನಾನು ಅಬ್ಸರ್ವ್ ಮಾಡುದು ಒಂದೊಂದಕ್ಕೂ. ಅದು ಈಗ ಒಂದು ಮಣ್ಣ ತಿಂದು, ಯಾರ ಹಾಡು, ಮಣ್ಣ ತಿಂದು ಸಿಹಿ ಹಣ್ಣ ಕೊಡು, ಹಣ್ಣಾಗಿದೆ, ಹಣ್ಣ ಕೊಡು ಹಾಲ, ಹಣ್ಣಾಗಿದೆ, ಹಣ್ಣಂದ್ರೆ ಹಣ್ಣಾಗಿದೆ ಅಂತ. ಮಣ್ಣಂದ್ರೆ ಅದು ನಮ್ಗೆ ಬೇಕಾದ ಕೊಡುವ ಇದು ಸಂಪತ್ತದು. ಮಣ್ಣೇ ಮಣ್ಣು ಹಾಗೆಲ್ಲ ಕೃಷ್ಣ ಎಂತ ಹಾಗೆ ಆಗುದು ನನ್ಗೆ. ಅವರದ್ದು ನಾನು ನೋಡಿ, ಗುಪ್ತಗಾಮಿನಿ, ಆ ಗುಪ್ತ ಆಗಿ ಹೋಗುದು. ಗುಪ್ತ ಅಂದ್ರೆ ನಮ್ಮ ಗುಪ್ತವೇ, ನಾವೇ ಗುಪ್ತ ಅಲ್ಲಿ ಆಯ್ತಾ. ಗಾಮಿನಿ ನನ್ನ ಶಾಲ್ಮಲಾ, ಅವ್ರದ್ದು ಹೆಂಡತಿ ಏನು ಅನ್ಬೇಕು ನಾವು. ಆ ಪ್ರೀತಿ ನೋಡಿ ಅಲ್ಲಿ ಅವಾಗ, ಶಾಲ್ಮಲಾ ಅನ್ನುವಾಗ ಎಂತ ಪ್ರೀತಿ ಅಪ್ಪ ಕೃಷ್ಣ. ಶಬ್ದದಲ್ಲಿ ಆ ಭಾವನೆ ಅವ್ರದ್ದು. ಈಗ ಒಂದು ಹಾಡು ಶಾಲ್ಮಲ ಹಾಗೆ ಅದೆಲ್ಲ ಚಂದ ಅಲ್ಲ ನೋಡಿ. ಅದು ಶಾಲ್ಮಲ ಅದೆಂತ ನೋಡಿ ಆ ಫೀಲ್. ಈಗ ನಾವು ಸಂಗೀತ ಗೊತ್ತುಂಟಂದ್ರೆ ಎಂತೆಂತ ಎಳಿಲಿಕ್ಕೆ ಹೋದ್ರೆ ಎದುರವ್ರಿಗೆ ತಟ್ಟಬೇಕದು. ಅವರು ಹಾಗಲ್ಲ ನೋಡಿ.
ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ. ಅದು ತತ್ವಪದ. ಅದನ್ನು ನಾವು ಅದು ನಿಜ ನಮ್ಗೆ ವ್ಯಂಗ್ಯ ಮಾಡುದು. ಅದು ಅಂದ್ರೆ ಮಂಗ ಕೋಳಿ ಕೊಡಗಾನ ಕೋಳಿ ನುಂಗಿತ ಮಂಗನನ್ನು ಕೋಳಿ ನುಂಗ್ಲಿಕ್ಕೆ ಆಗ್ತದ? ಅದು ಒಳ ಅರ್ಥ, ಆಧ್ಯಾತ್ಮಿಕ ಅರ್ಥ. ಅದನ್ನ ನೋಡಿ ಅವ್ರು ಹೇಗೆ ಕಂಪೋಸ್ ಮಾಡಿದ್ದಾರೆ. ಅದು ಶ್ರಾವಣ ಬಂತು, ಆಮೇಲೆ ತರವಲ್ಲಾತಾಗಿ ನೀನು ಅವರಲ್ಲದಿದ್ರೆ ಆ ಹಾಡೆಲ್ಲ ಮೇಲೆ ಬರ್ತಿರ್ಲಿಲ್ಲ ಅನ್ಸ್ತದೆ. ಶಿಶುನಾಳ ಸರಿಪ್ರಜ್ಯರಿಗಾಗಿ ಅವರು ಹುಟ್ಟಿ ಬಂದದಂತ ಅನ್ಸ್ತದೆ ಕೆಲವು ಸಲ. ಎಂತ ಈಗ ಸಹ ಹಾಡ್ತಿದ್ದಾರಲ್ಲ ಇವ್ರು, ಈಗ ಸಹ ಕೇಳ್ತಾರೆ ಅದು ಹಾಡಿದ್ರೆ ಅದೊಂದು ಹಾಡಿ ಅಂತಾರೆ. ಅಂತ ಒಂದು ಬೇರೆಪ್ಪ, ನಾನು ಈಗ ಸಹ ಮಿಸ್ ಮಾಡ್ತೇನೆ. ಇಷ್ಟು ಈಗ ಇದ್ದಿದ್ರೆ ಒಂದು ಅಷ್ಟು ಹಾಡುಗಳು ಬರ್ತಿದ್ದವು. ಎಂತ ಒಳ್ಳೆ ಒಂದು ನಾವು ಕಳ್ಕೊಂಡಿವಿ ಅಂದ್ರೆ ಎಂತ ಕಂಪೋಸ್ ಅವ್ರದ್ದು ಕೃಷ್ಣ, ಅದೆಲ್ಲ ಹೇಳಲಿಕ್ಕೆ ಇಲ್ಲ. ಅದು ನಮ್ಗೆ ಖುಷಿ ಬೇಕಾದ್ರೆ ಅಶ್ವಥ್ ಸ್ಲೋ ಸಾಂಗ್ ಎಲ್ಲ, ಕಾಣದ ಕಡಲಿಗೆ, ಮತ್ತೆ ತುಂಬಾ ಅವರದ್ದು ಹಾಡುಂಟು ಸ್ಲೋ ಸಾಂಗ್, ಅದೆಲ್ಲ ಕೂತ್ರೆ ನಮ್ಗೆ ನಾವೇ ಸಮಾಧಾನ ಆದಾಗೆ. ಆ ಶಬ್ದಕ್ಕೆ ಕೊಡುವ ಗೊತ್ತು ಕೆಲವೆಲ್ಲ. ನೀವು ಇನ್ನೊಂದ್ಸಲ ಕೇಳಿ, ಕಾಣದ ಕಡಲಿಗೆ, ಕಡಲು ಅಂದ್ರೆ ಅಬ್ಬರಲ್ಲ, ಅದು ನೋಡಿ ಹೇಗೆ ಅವರು ಕಾಣದ ಕಡಲಿಗೆ, ಅದು ಇದಿಲ್ಲ. ಕಾಣದಂದ್ರೆ ಕಾಣ್ಲಿಲ್ಲ ಅವನಿಗೆ ಅನ್ಸ್ತದೆ ನಮ್ಗೆ ಅದು. ಅವರು ಒಂದು ನಾನು ಅವರ ಹಾಡಲ್ಲ ಆ ಶಬ್ದಗಳನ್ನೇ ತುಂಬಾ ಇದು ಮಾಡುದು. ನನಗೇನು ಸಂತೋಷ ಆಗ್ತಾ ಇದೆ ಅಂದರೆ, ನೀವು ಕೇವಲ ಅಶ್ವಥ್ ಅವರ ಹಾಡುಗಳನ್ನು ಅಧ್ಯಯನ ಮಾಡಿಲ್ಲ, ಅಂದರೆ ನೀವು ಅವರ ಭಾವವನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ತಾ ಹೋಗಿದ್ದೀರಿ. ಹಾಗಾಗಿ ನಿಮ್ಗೆ ಅದು ಒಲ್ದಿದೆ ಅಂತ ನಂಗೆ ಗೊತ್ತಿಲ್ಲ, ಒಲ್ದಿದೆಲ್ಲ. ಅವರು ಹಾಡಿ ಅಷ್ಟು ಚಂದ ಜನರ ಕಿವಿಯಲ್ಲಿ ಕೂತಿದೆ. ನನ್ನಂತವಳು ಯಾರು ಹಾಡಿದ್ರು ಜನರಿಗೆ ಚಂದವೇ ಆಗುದು. ಅವ್ರು ಅಷ್ಟು ಹಾಡಿ ಚಂದ ಮಾಡಿ ಇಟ್ಟಿದ್ದಾರೆ. ನಮ್ಮಂತವ್ರು ಯಾರು ಹಾಡಿದ್ರು ಅವ್ರು ಹಾಡಿದಾಗೆ ಆಯ್ತಾ ಅಂದ್ಕೊಳ್ಳುದು. ಅದಂದ್ರೆ ಅಷ್ಟು ಅವರು ಎಲ್ಲರ ಮನಸ್ಸಾಗಿ ತುಂಬಿಸಿ ಹೋಗಿದ್ದಾರೆ ಅವರು. ಅದು ನಮ್ಗೊಂದು ಎಂತ ಲಾಭ. ಅವ್ರು ಹಾಡಿದ್ದು ಅವರೇ ತುಂಬಿಸಿದ್ದು, ಬಟ್ ಅದು ಹಾಗೆ ಜನರ ಅನ್ಕೊಳ್ಳುದು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ